ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ YM ಆಯಿತು ಮಲ್ಲಪ್ಪ ಜೂತರ. ಆತ್ಮೀಯರೇ, KPSC ಈ ಸಾವುಕಾರ ಅವ್ರ ಗ್ಯಾಂಗ ಏನು ಮಾಡಿರ್ತು KPSCಯನ್ನು. ಅವರೇನೋ ಇವತ್ತು ಏನಪ್ಪ ಅಂತಂದ್ರೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದಿರ್ಬೋದು. ಕೋರ್ಟ್ ಸ್ಪಷ್ಟಪಡಿಸಿದ ಈ ತೀರ್ಪು ಅರ್ಜಿದಾರರ ಅಮಾನತ್ತು ಆದೇಶದ ಸಾಂವಿಧಾನಿಕ ಸಿಂಧುತ್ವವನ್ನು ಮಾತ್ರ ನಿರ್ಧರಿಸುತ್ತದೆ ಹೊರತು ಅರ್ಜಿದಾರರು ಅಥವಾ ಅವರ ಪುತ್ರಿಯರ ವಿರುದ್ಧದ ಆರೋಪಗಳ ಸತ್ಯಾಸತ್ಯತೆಯನ್ನು ಯಾವುದೇ ರೀತಿಯಲ್ಲಿ ನಿರ್ಧರಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಅಂದರೆ ಏನು ಇಡಿಯಿಂದ ಶುರುವಾಗಿದೆ, ಬೇರೆ ಬೇರೆ ಕಾರಣಗಳಿಂದ ಆರೋಪಗಳು ಬರ್ತಾ ಇದ್ದಾವೆ. ಶಿವಶಂಕರಪ್ಪ ಸೌಕಾರ್ ಯಾವ ರೀತಿ ಗಳಿಸಿದಾರ, ಏನು ಮಾಡಿದಾರೆ, ಎಷ್ಟು ಆಸ್ತಿ ಮಾಡಿದಾರ, ಎಲ್ಲೆಲ್ಲಿ ದಾಳಿ ಮಾಡಿದರು ಇವರ ಆಸ್ತಿಗಳ ಮೇಲೆ. ಬೆಂಗಳೂರು, ಹಾಸನ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು, ಕಾರವಾರ, ಕಲಬುರಗಿ, ಬೆಳಗಾವಿ, ಅನೇಕ ಕಡೆಗಳು, ರಾಜ್ಯದ 21 ಸ್ಥಳಗಳಲ್ಲಿ ಮತ್ತು ಅದಕ್ಕೆಲ್ಲ ಗುಜರಾತ್ನ ಅಹಮದಾಬಾದ್ನ ಸೂರತ್ನಲ್ಲಿ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಇವರು. ಯಾರ್ಯಾರು ಸಂಪರ್ಕ ಮಾಡಿದ್ದಾರೆ, ಯಾರು ಇದು ಮಾಡಿದ್ದಾರೆ. ಯಾಕಂದರೆ ಪಶುಸಂಗೋಪನೆ ಡಿಪಾರ್ಟ್ಮೆಂಟ್ ಇರ್ಬೋದು, ಇಬ್ಬರು ಹೆಸರು ಬಂದದ್ದು. ಈಗಾಗಲೇ ಅವ್ರು ದುಡ್ಡು ಕೊಟ್ಟಿದ್ದಾರಂತ 80, 70, 90 ಲಕ್ಷ. ಅದು ಆರೋಪ ಆಯಿತು. ಮತ್ತು ಬೇರೆ ಬೇರೆ ಆರೋಪ ಆಯಿತು. ತಮ್ಮ ಮಗಳನ್ನು ಹೆಣ್ಮಕ್ಕಳನ್ನು ಏನಪ್ಪ ಅಂತಂದ್ರೆ ಕಡಿಮೆ ಇನ್ಕಮ್ ತೋರಿಸಿ ಇದರಲ್ಲಿ ಸೇರುವಂಥ ಕೆಲಸ ಮಾಡಿಸಿದ್ದಾರೆ, ಸೇರಿಸುವಂಥ ಕೆಲಸ ಮಾಡಿಸಿದಾರಂಥ ಆರೋಪಗಳಾಯಿತು. ಮತ್ತು ನಿರಂತರ ಈ ಸಾಹುಕಾರವ್ರು ಎಷ್ಟು ಗಳಿಸಿದಾರೆ ನೋಡಿದಾಗ, ಅವ್ರ ಮೇಲೆ ದಾಳಿ ಮಾಡಿದ್ದು ನೋಡಿದಾಗ ಎಷ್ಟು ಗಳಿಸಿರ್ಬೋದಪ್ಪ. ಸುಮ್ಮನೆ ಆರೋಪ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳು. ಅದರಲ್ಲೂ ಮುಖ್ಯವಾಗಿ ಫೇಲ್ ಆದಂಥ ಅಭ್ಯರ್ಥಿಗಳು ಹೇಳೋದ್ರಲ್ಲಿ ಅರ್ಥ ಭಾಳ ಅದ. ಇಂಥವ್ರೆಲ್ಲ ಬೇಕಾ ನಮಗೆ ಅಂತೇಳಿ. ಕೋರ್ಟ್ ಮ್ಯಾಟರ್ ಅದ, ಕೋರ್ಟ್ ಏನು ಡಿಸಿಷನ್ ತೋರ್ತದೆ ಸಾಂವಿಧಾನಿಕವಾಗಿ, ಇನ್ನೂ ಪ್ರೂವ್ ಆಗಿರಲಿಕ್ಕಿಲ್ಲ ಎಲ್ಲ. ಆದರೆ ಹಿಂದಿಲ್ಲಾಳೆ ಎಲ್ಲ ಆರೋಪಗಳಿಗೆ ಸಾಕ್ಷಿಗಳು ಸಿಗ್ತಾ ಇದ್ದಾವಂತ. ನಿಮ್ಮಿಷ್ಟು ಗಳಿಕೆಗೆ ಎಲ್ಲೆಲ್ಲಿಪ್ಪ 21 ಕಡೆ ದಾಳಿ ಮಾಡಿದರೆ ಎಷ್ಟು ಗಳಿಸಿರ್ಬೋದು ಅಂತ. ಎಲ್ಲಿ ಅದರಲ್ಲೂ AC ಪೋಸ್ಟ್ ಆಗಿರ್ಬೋದು, ತಹಸೀಲ್ದಾರ್ ಪೋಸ್ಟ್ ಆಗಿರ್ಬೋದು, ಸಬ್ ರಿಜಿಸ್ಟರ್ ಪೋಸ್ಟ್ಗಳಾಗಿರ್ಬೋದು, ಯಾವ ರೀತಿಯಾಗಿ ಹರಾಜಾಗ್ತಾ ಇದ್ದಾವ. ನಮ್ಮ KPSC ಮೇಲೆ ಅನೇಕ ಆರೋಪಗಳು ಮಾಡ್ತಾಯಿದ್ದಾರೆ. ಆ ಆರೋಪಗಳು ನೆನಪಿಸ್ಕೊಂಡ್ರೆ ಬಿಕ್ಕರ್ ಅನ್ನಿಸ್ತದೆ. ಇದೇನು ಶುದ್ಧ ಆಗಲಿಕ್ಕಿಲ್ಲಪ್ಪ KPSC ಅಂತೇಳಿ. ಈ ಸಲ ಮಾತ್ರ ಹಿಂದೆಂದಿಗಿಂತಲೂ ಹೆಚ್ಚಿಗೆ ಸಂಘಟಿತವಾಗಿ, ಮುಖ್ಯವಾಗಿ ಅದರಲ್ಲೂ ಸರ್ಕಾರ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋವಂಥದ್ದು, ಇವ್ರ ಮೇಲೆ ಅದರಲ್ಲೂ ಇಡೀ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕುಡ್ಕೊಂಡು ಈಗ ಮುಗಿಬಿದ್ದನ್ನು ನೋಡಿದ್ರೆ ಇದಕ್ಕೊಂದು ಅಂತ್ಯ ಆಗ್ಬೋದಾ, KPSC ಹೊಸ ಜೀವ ಬರ್ಬೋದಾ, ಹೊಸ ರೀತಿಯಾದಂತಹ ಒಂದು ಏನಪ್ಪ ಅಂತಂದ್ರೆ ಪ್ರಾಮಾಣಿಕವಾದಂಥ ಒಂದು ಬಾಡಿ ಬರ್ಬೋದಾ ಅನ್ನುವಂಥ ಮಾತನ್ನು. ಆದರೆ ಇದು ಒಂದು ಕರ್ನಾಟಕದಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಆಗಿಬಿಟ್ಟದೆ ಇವತ್ತು. ಅಲ್ಲಲ್ಲಿ ಏನು KPSC ಅಂಥದ್ದು, MPSC ಅಂಥದ್ದಾಗಿರ್ಬೋದು, ಮತ್ತು ಜಾರ್ಖಂಡ್ JPPMC ಅಂಥದ್ದಾಗಿರ್ಬೋದು, ಎಲ್ಲಿ ನೋಡ್ತೀರಿ ನೋಡ್ರಿ. ಈ ಕಳ್ಳರ ಸಂತಿ ಕುಡ್ಕೊಂಡ್ಬಿಟ್ಬಿಟ್ಟದೆ, ಈ ಗ್ಯಾಂಗ್ಗಳು ಕುಡ್ಕೊಂಡ್ಬಿಟ್ಟಿದ್ದಾವೆ. ಇಲ್ಲಿ ನಮ್ಮ ಸಾಹುಕಾರ ಗ್ಯಾಂಗ್, ಅದ್ರ ಮತ್ತೆ ಗ್ಯಾಂಗ್ಗಳು ಕುಡ್ಕೊಂಡು ಭವಿಷ್ಯವನ್ನು, ಮಕ್ಕಳ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ. ಮಕ್ಕಳ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರೆ. ಕೇವಲ ದುಡ್ಡಿದ್ದವ್ರ ಮಕ್ಕಳ ಮಾತ್ರ ಇವತ್ತು KPSC ಎಕ್ಸಾಮ್ ಪಾಸ್ ಆಗುವಂಥದ್ದು, ದುಡ್ಡಿದ್ದವ್ರು ಮಾತ್ರ ಕಲಿಯುವಂಥದ್ದು ಎಲ್ಲ ಖಾಸಗೀಕರಣ ಮಾಡಿಂತೂ ಎಲ್ಲ ರೀತಿಯಿಂದ ಈ ಕೇವಲ ಈ ದೇಶದ 10% ಜನ ಅವರಷ್ಟೇ ಇದನ್ನೆಲ್ಲ ಲಾಭ ಮಾಡ್ಕೋಬೇಕು, ಉಳಿದವ್ರಿಗೆ ಇಲ್ಲಿ ಏನೂ ಸಂಬಂಧ ಇಲ್ಲ ಅನ್ನುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಇದು ಬಾಯಲ್ಲಿ ಹೇಳುವಾಗಿಲ್ಲ, ಮಾಡಿಬಿಟ್ಟಿದ್ದಾರೆ ವ್ಯವಸ್ಥೆಯನ್ನು. KPSC ಅಂತೂ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ, ಅಷ್ಟು ಭ್ರಷ್ಟಾಚಾರವು. ಇವತ್ತು ED ಬೆನ್ನು ಎತ್ತಿದ್ದು ಒಂದು ರೀತಿ ಒಳ್ಳೆಯದನ್ನ ಇಲ್ಲಂತಲ್ಲ. ಯಾಕಂದ್ರೆ ನಾವು ED ಬಗ್ಗೆ ಅದರಲ್ಲೂ ವಿಶೇಷ ವಿರೋಧ ಪಕ್ಷಗಳ ನಾಯಕರ ಮೇಲೆ ಬೆಳೆದಿದ್ದಾಗ ನಾವು ಟೀಕಾ ಮಾಡಿದ್ದು ಸುಳ್ಳೇನಲ್ಲ. ಯಾಕಂದರೆ ED ಅನೇಕ ಕೇಸುಗಳು ಇನ್ನೂ ಪ್ರೂವ್ ಆಗಿಲ್ಲ ಅನ್ನೋದು ಅಷ್ಟು ಸತ್ಯದ. ಬಟ್ ಈ ಶಿವಶಂಕರಪ್ಪ ಸಾಹುಕಾರದ ಮಾತ್ರ ಪ್ರೂವ್ ಆಗೋ ಪ್ರಶ್ನೆ ಇಲ್ಲ, ಪ್ರೂವ್ ಆಗೇ ಬಿಡುತ್ತದೆ ಅನ್ನುವಂಥದ್ದು. ಅವ್ರ ಆಸ್ತಿ ಗಳಿಸಿದ್ದು, ಅವ್ರ ಪೇಮೆಂಟು ಎಷ್ಟು ಗಳಿಸೋಕ್ಕೆ ಸಾಧ್ಯದ, ಏನು ಎಂದು ಎಲ್ಲರೂ ಇವತ್ತೇನು ಗುರಿ ಆಗಬೇಕು, ಒಂದು ಶಿಕ್ಷೆ ಆಗಲೇಬೇಕು. ತಪ್ಪಿತಸ್ಥರ ಆಗಿದ್ರೆ ಅನ್ನೋ ಮಾತ್ರ ಮತ್ತೆ ಒತ್ತಿ ಹೇಳಬೇಕಾಗಿದೆ. ಯಾಕಂದ್ರೆ ಇವತ್ತು ತಪ್ಪಿತಸ್ಥರು ಇದ್ದಾರೆ ರೀ. ಇದರಲ್ಲಿ 2 ಮಾತ್ರ. ಒಂದನೇದ್ದು ಪುತ್ರಿಯರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡ್ಬಿಟ್ಬಿಟ್ಟಿದ್ದಾರೆ, ಕಡಿಮೆ ಇನ್ಕಮ್ ತೋರಿಸಿ 2-3 ಲಕ್ಷ ಪೇಮೆಂಟ್ ಅದ, ಇವ್ರದ್ದೆಲ್ಲನೂ ಸೌಕರ್ಯಗಳಿದ್ದಾವೆ. ಇನ್ನು ಇಲ್ಲೆಲ್ಲ ಕಡೆ ಹೋಗಿದ್ದಾರೆ, ಇಲ್ಲಿ ಎಷ್ಟೆಷ್ಟು ದುಡ್ಡು ತೆಗೆದಿಟ್ಟಿದ್ದಾರೆ, ಎಷ್ಟೆಷ್ಟು ಮನೆ ಕಳಿಸ್ಕೊಂಡಿದ್ದಾರೆ, ಎಷ್ಟೆಷ್ಟು ಭೂಮಿ ತೊಗೊಂಡಿದ್ದಾರೆ, ಅವೆಲ್ಲವೂ ಇವತ್ತು ಹೊರಗೆ ಬರಬೇಕಾಗಿದೆ. ಇವರೊಬ್ಬರಲ್ಲ, ಈ ವಿಶೇಷವಾಗಿ KPSCಯ ಸದಸ್ಯರಾಗಿ ಹೋದಂಥವ್ರು, ಅಧ್ಯಕ್ಷರಾಗಿ ಹೋದಂಥವ್ರು, ಅವರ ಹಾಜರಿ ಎಷ್ಟಿತ್ತು, ಇನ್ಕಮ್ಮ ಎಷ್ಟು ಗಳಿಸಿದ್ರು, ಈಗ ಅವ್ರು ಎಷ್ಟೆಷ್ಟು ಗಳಿಸಿದ್ದಾರೆ ಅನ್ನೋದು KPSC ಒಂದಲ್ಲ, ಎಲ್ಲರೂ ಈ ರಾಜಕಾರಣಿಗಳ ಸಹಿತ ಇವತ್ತು ಎನ್ಕ್ವೈರಿಗಳಾಗಬೇಕಾಗಿದೆ. ಆ ದಿವಸ DK ಶಿವಕುಮಾರ್ ಅವರು ದಿಟ್ಟಿ ನಿಲ್ಲುವಂತ ತಗೋಬೇಕಾಗಿದೆ. ಅದು ತಗೊಳ್ತಾರೆ DK ಅವರು ಒಂದು. ಈಗಾಗಲೇ ಮಾತಾಡ್ತಾ ಇದ್ದಾರೆ ಅವರು, ಇಲ್ಲ ನಾನು ಬಿಡೋದಿಲ್ಲಪ್ಪ, ಭ್ರಷ್ಟರಿಗೆ ನಾನು ಶಿಕ್ಷೆ ಕೊಡಿಸ್ತೀನಿ ಹಾಗೆ ಅಂತ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತದೆ ಅನ್ನೋ ಸಹಿತ ಅಷ್ಟು ಕುತೂಹಲಕರ ಆಗಿದೆ. ಯಾಕಂದ್ರೆ ಅವ್ರ ಮೇಲೂ ಆರೋಪಗಳಿದ್ದಾವೆ, DK ಅವ್ರ ಮೇಲೂ ಆರೋಪ ಇದ್ದಾವೆ, ಎಲ್ಲ ರಾಜಕಾರಣಿಗಳ ಮೇಲೂ ಆರೋಪಗಳಿದ್ದಾವೆ.
ಆ ಆರೋಪಗಳೇನೂ ಇರಲಿ, ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ, ಇಲ್ಲೇ ವಿಶೇಷವಾಗಿ ಈ ಸಾಹುಕಾರರ ಗ್ಯಾಂಗ್ ಶಿವಪುತ್ರಪ್ಪ ಅಥವಾ ಶಿವಶಂಕರಪ್ಪ ಸಾಹುಕಾರ ಅವರು ಈ ಏನು ಹಗರಣ ಮಾಡಿದಾರೆ, KPSCಯನ್ನು ತಮ್ಮ ವ್ಯಾಪಾರದ ಕೇಂದ್ರನ ಮಾಡ್ಕೊಂಡಿದ್ದಾರೆ, ವ್ಯವಹಾರದ ಕೇಂದ್ರಗಳನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು KPSC ಗಂಟೆ ಅಂತ ಇದು ಒಂದೇ ಅಲ್ಲ, ಇಂಥ ಆರೋಪಗಳಂತ ಅನೇಕರಿದ್ದಾರೆ. ಇಲ್ಲೇ ಅವ್ರದ್ದೆಲ್ಲರದ್ದು ಎನ್ಕ್ವೈರಿ ಆಗಿ ಅವ್ರ ಮೂಲ ಆಸ್ತಿ ಎಷ್ಟು, ಅವ್ರು ಎಲ್ಲಿದ್ದು ಬಂದರು, ಏನು ಮಾಡಿದ್ರೆ ಈ KPSC ಸ್ವಚ್ಛ ಮಾಡ್ರಿ ಅಂತಿದ್ರು. ಮತ್ತು ಈಗ ನಾನು ಹಲವು ಸಲ ಹೇಳ್ತಾ ಇದ್ದೀನಿ ಈ ಮಾತನ್ನು, ಈ ಅಧಿಕಾರಶಾಹಿ ವರ್ಗದವರನ್ನು ಮತ್ತು ರಾಜಕೀಯ ಜನರನ್ನು ಇದರಲ್ಲಿ ಸೇರಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ಅತ್ಯಂತ ಪ್ರಾಮಾಣಿಕರನ್ನು ಆರಿಸಿ ತೆಗಿಲಿಕ್ಕೆ ಸಾಧ್ಯ ಇದೆ. ಸರ್ಕಾರ ಮನಸ್ಸು ಮಾಡಿದ್ರೆ ಯೋಗ್ಯ ಪ್ರಾಮಾಣಿಕ ಇದ್ದಂಥ ವ್ಯಕ್ತಿಗಳ ಕೈಯಲ್ಲೇ ಈ KPSC ಕೊಟ್ಟರೆ ಮುಂಬರುವ ದಿನಗಳಲ್ಲೇ ಒಂದು ಏನಪ್ಪ ಅಂತಂದ್ರೆ ಹೊಸ ರೀತಿಯ ಮತ್ತು ಪ್ರಾಮಾಣಿಕವಾಗಿ ವರ್ಕ್ ಮಾಡುವಂಥ, ದುಡಿಯುವಂಥ, ಅದರಲ್ಲೂ ಮುಖ್ಯವಾಗಿ ಈ ಹುಮ್ಮಸ್ಸಿನಿಂದ ಏನಾದರೂ ಆಗಬೇಕು, ಜೀವನ ಸಾಧಿಸಬೇಕು ಅನ್ನೋಂಥ ಬಡ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯನ್ನು ತಯಾರು ಮಾಡಲಿ ಅಂತೇಳಿ, ಇಂಥ ಸಾಹುಕಾರಗಳು ಮೇಲ್ಮೇಲೆ ಬರದೇ ಇರಲಿ ಅಂತೇಳಿ ಎಲ್ಲ ಮಕ್ಕಳ ಆಸೆ. ಅದರ ದುರಂತ ಅದು ಈಡೇರ್ತಾ ಇಲ್ಲ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಸಹಿತ ಆವರಿಸದ, ಸ್ವತಃ UPSC ಸಹಿತ ಆವರಿಸ್ಕೊಂಡಿದ್ದ. ಮತ್ತು ನೀಟ್ ಆಗಿರ್ಬೋದು, ಜಿ ಎಕ್ಸಾಮ್ಗಳಾಗಿರ್ಬೋದು, ಇವುಗಳನ್ನೆಲ್ಲ ನೆನಪಿಸ್ಕೊಂಡಾಗ ಈ ಇಡೀ ಈ ಸಲ ಸಾಹುಕಾರ ಮೇಲೆ ಅಟ್ಯಾಕ್ ಮಾಡಿದ್ದು, ಸಾಹುಕಾರ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡಿದ್ದು, ಬೆನ್ನು ಹತ್ತಿದ್ದು, ಈ ಮಧ್ಯವರ್ತಿಗಳು ಬೆನ್ನು ಹತ್ತಿದ್ದು, ನೆಲನೊಳಗಿದ್ದಂಥವ್ರು ಇದ್ದಾರೆ ಸಾಕಷ್ಟು ಜನ ಸದಸ್ಯರು, ಅಭ್ಯರ್ಥಿಗಳು, ಇದ್ರ ಭಾಗವಹಿಸಿದಂಥವ್ರು ಯಾರು ದುಡ್ಡು ಕೊಟ್ಟವ್ರು ಯಾರು ಅವರಿಗೆಲ್ಲ ಬೆನ್ನು ಹತ್ತಿದೆ. ಇವತ್ತು ಮಾಡುವಂಥ ಈ ಕೆಲಸ ನಿಶ್ಚಿತವಾಗಿಯೂ ಒಬ್ಬ ಪ್ರಾಮಾಣಿಕವಾಗಿ ದುಡಿಯುವ ಕನಸುಗಾರನಿಗೆ ಒಳ್ಳೆಯ ದಾರಿ ಆಗಲಿ ಅಂತ ಆಶಿಸಬೇಕಾಗಿದೆ. ಆದರೆ ಎಷ್ಟು ಮಟ್ಟಿಗೆ ಆಗ್ತದೆ ಅನ್ಸೋದು ಅಷ್ಟೇ ಹೇಳೋದು ಕಷ್ಟದ. ಯಾಕಂದ್ರೆ ಮಾಡಿರ್ಬೋದು, ಮತ್ತಾವುದು CBI ಆಗಿರ್ಬೋದು, ಅಥವಾ ಲೋಕಾಯುಕ್ತ ಆಗಿರ್ಬೋದು, ಯಾವುದೋ ಮಾಡಿದರು ಈ ಒಂದು ಏನು ಕಳ್ಳ ವ್ಯವಹಾರ ಮಾಡಿದವ್ರು ಹಿಡಿದು ಕೊಟ್ಟು ಸಹಿತ ಕೆಲವೊಮ್ಮೆಲ್ಲ ಹಲವು ಸಲ ಆ ಕಳ್ಳ ವ್ಯವಹಾರ ಮಾಡುವಂಥ ತಿಮಿಂಗಲಗಳು ತಪ್ಪಿಸ್ಕೊಂಡು ಹೋಗಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲೋ ಒಬ್ಬರಿಗೆ ಶಿಕ್ಷೆ ಆಗಿರ್ಬೋದು. ರಾಜಕಾರಣಿಗಳಲ್ಲಿ ಒಂದಿಷ್ಟು ಜೈಲು ಶಿಕ್ಷೆಯನ್ನು, ಒಂದಿಷ್ಟು ಜೈಲು ವಾಸವನ್ನು ಕೆಲವು ದಿನ ನಮ್ಮ ಯಡಿಯೂರಪ್ಪನವರು ಅನುಭವಿಸಿರ್ಬೋದು. ಅದೇ ಕಾಲಕ್ಕೆ ಲಾಲೂ ಪ್ರಸಾದ್ ಯಾದವ್ ಬಿಹಾರದವ್ರು ಅನುಭವಿಸಿರ್ಬೋದು. ಅಲ್ಲೇ ಇಲ್ಲೇ ಸ್ವಲ್ಪ ಜನ ಅನುಭವಿಸಿದಾರೆ. ಆದರೆ ಇದಕ್ಕೆಲ್ಲ ಮೂಲ ಕಾರ್ಯಕರ್ತರು ಹೆಚ್ಚು ರಾಜಕಾರಣಿಗಳು ಅನ್ನೋದು ಈ ಅಭ್ಯರ್ಥಿಗಳ ಆರೋಪ. ಮತ್ತು ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ಎಲ್ಲಿ ನಾವು ಏನು ಮಾಡಿದ್ದೀವಿ, ಅಭ್ಯರ್ಥಿಗಳು ಮಾತ್ರ ಹಾಗೆ ಆಗಿರ್ತಾರಲ್ಲ ಅವ್ರು ಮಾತ್ರ ಸತ್ಯ ಹೇಳಕ್ಕೆ ಸಾಧ್ಯದ. ಆ ಎಲ್ಲ ಏನು ಆರೋಪ ಮಾಡ್ತಾ ಇದ್ದಾರೆ, ಆರೋಪ ಮಾಡಿದಂಥ ಎಲ್ಲ ಏನಿದ್ದಾರೆ ಅವರಿಗೆಲ್ಲ ಅಭ್ಯರ್ಥಿಗಳಿಗೆ ಅಥವಾ ಪೇರೆಂಟ್ಸ್ಗಳಿಗೆ ನ್ಯಾಯ ಒದಗಿಸುವ ಕೆಲಸ ಇವತ್ತು DKಶಿ ಅವ್ರ ಮುಂದದ. ಆ ಕೆಲಸ ಅವ್ರು ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ. ಮತ್ತು ಈಗಾಗಲೇ ಗುಜರಾತ್ ಸಹಿತ ತಂಡ ಹೋಗ್ಯದ. ಅಲ್ಲಿಯೂ ಎಕ್ಸಾಮ್ ಮಾಡೋರು ಅಲ್ಲಿಂದ ಬಂದಿದ್ರು ಒಂದು ರಿಪೋರ್ಟ್ಗಳಿದ್ದಾವೆ. ಇಲ್ಲಿ ಏನೇನು ಹೊಂದಾಣಿಕೆ ಆಗಿದೆ ಅದರಲ್ಲೂ ಖಾಸಗಿ ಅವ್ರಿಗೆ ಎಕ್ಸಾಮ್ ಮಾಡೋದು, NTA ಆಗಿರ್ಬೋದು, ಮತ್ತು ಬೇರೆದವ್ರು ಆಗಿರ್ಬೋದು, ಏನೇನೋ ಇದ್ದಾರೆ ಇವರೆಲ್ಲ ಖಾಸಗಿಯವರು. ಎಡ್ಯು ಟೆಸ್ಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ಗೆ ಇವ್ರು ವಹಿಸ್ಕೊಟ್ಟಿದ್ರು. ಆ ಕಂಪ್ನಿಯವರು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲೂ ಸಹಿತ ರೇಟ್ ಆಗಲಿಕ್ಕೆ ಗುಜರಾತಲ್ಲಿ ಎಂದು ಮಾತ್ರ ಕೇಳಿಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ KPSCಗೆ ಅಂಟಿರುವಂತಹ ಈ ಆರೋಪದ ಒಂದು ಗೊಂಚಲುಗಳಿಂದ ಹೋಗಬೇಕು. ಜೊತೆಗೆ ಮುಂಬರುವ ದಿನಗಳಲ್ಲಿ ಇದು ಸ್ವಚ್ಛಾಗಿ ಈ ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡುವಂಥ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಇದೊಂದು ದಾರಿ ಆಗಬೇಕು ಅನ್ನೋದು ಮಾತ್ರ ಸಿದ್ದರಾಮದ ಬಯಕೆ. ನಿಮ್ಮದು ಬಯಕೆ ಅದಂತ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡೋ ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮ ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 96
86864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.